ಅಚ್ಚುಮೆಚ್ಚಿನ ನಟ, ದೊಡ್ಡ ಮನೆಯ ದೊಡ್ಡ ಕಳಶ ಇವರು. ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಡಾಕ್ಟರ್ ಶಿವರಾಜ್ ಕುಮಾರ್. ವೇದಿಕೆ ಮೇಲೆ ಕೂತಿರೋ ಗಣ್ಯರೇ ಹಾಗೂ ಹಂಪಿಯ ಕನ್ನಡ ಕಲಾಭಿಮಾನಿಗಳು ಎಲ್ರಿಗೂ ನಮಸ್ಕಾರ. ಈ ಹಂಪಿ ಉತ್ಸವಕ್ಕೆ ಫಸ್ಟ್ ನಾನು ಶೂಟಿಂಗ್ ಅಂತ ಇತ್ತು, ಬಟ್ ನಾವು ಯಾವಾಗ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತುಂಬ ಬೇಕಾದವರು ಅವರು ಬಂದು ಶಿವಣ್ಣ ಬರಬೇಕು ಹಾಗೂ ಜಮೀರ್ ಅವರು ಕೇಳ್ಕೊಂಡಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಯಾಕಂದರೆ ಹಂಪಿಗೆ ಬರಬೇಕಂದ್ರೆ ನಮಗೊಂದು ಖುಷಿ ಇದೆ, ಒಂದು ಸಂಬಂಧ ಇದೆ. ಹಂಪಿ ಬರೋಕ್ಕೊಂದು ವಿಶ್ವಾಸ ಹಾಗೂ ಒಂದು ಸಂಬಂಧ ಇರೋದ್ರಿಂದ ನಾವು ಬರಲ್ಲ ಅಂತ ಹೇಳೋಕ್ಕಾಗಿಲ್ಲ. ಅದಕ್ಕೋಸ್ಕರ ಖಂಡಿತ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಮುಗೀತದೆ, ನಾವು ಆ ಮಾತನ್ನ ಪಾಲಿಸ್ತೀವಿ ನಾವು. ಸೊ ಅವರ ಒಂದು ವಿಶ್ವಾಸಕ್ಕೋಸ್ಕರ, ಜಮೀರ್ ಅವ್ರ ವಿಶ್ವಾಸಕ್ಕೋಸ್ಕರ ನಾವು ಬಂದಿದ್ದೀವಿ ಈ ಒಂದು ಉತ್ಸವಕ್ಕೆ. ತಾವೆಲ್ಲರೂ ನೋಡ್ತಿದ್ದೀರಾ, ಆನಂದಿಸ್ತಾ ಇದ್ದೀರಾ. ಆ ಆನಂದ ನಾವು ಆನಂದಿಸಿ ನಿಮ್ಮ ಮುಂದೆ ಒಂದು 2-3 ಸಾಂಗ್ ಹಾಡ್ತೀವಿ ಮುಂದೆ ಈ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ. ಖಂಡಿತ ಹಾಡಿ ನಿಮ್ಮನ್ನೆಲ್ಲ ಮನೋರಂಜನೆ ಕೊಡೋಣ ಅಂತ ಒಂದು ಭರವಸೆಯಲ್ಲಿ ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಂದಿನಂತೆ ಶಿವಣ್ಣ ಅವರು ತಮ್ಮ ಸಂದೇಶವನ್ನು ಕೆಲವೇ ಮಾತುಗಳಲ್ಲಿ ತಿಳಿಸಿದ್ದಾರೆ. ಇದೇ ರೀತಿ ಇಡೀ ವಿಶ್ವದ ಚಿತ್ರರಂಗವನ್ನ ಅವರು ರಂಜಿಸಲಿ ಅಂತ ಹಾರೈಸೋಣ. ಶ್ರೀ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಹಾಡುಗಳ ನಿರೀಕ್ಷೆ ಇದೆ, ನಂತರದಲ್ಲಿ ಹಾಡ್ತೀನಿ ಅಂತ ನಿಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇದೀಗ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತೀನಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರ್ಮಾಪಕರು, ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ. ಮೇಡಮ್, ಇವತ್ತು ಹಂಪಿಯ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾ ಇದ್ದೀರಿ, ಒಂದೆರಡು ಮಾತುಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಸಿದ್ದರಾಮಯ್ಯನವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರು ಹಾಗೂ ಇಲ್ಲಿ ನೆರವೇರಿದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. 400 ವರ್ಷಗಳ ಇತಿಹಾಸ ಹೊಂದಿರುವ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವ ಹಂಪಿಯಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಹಂಪಿ ಉತ್ಸವವು ನಮ್ಮೆಲ್ಲರ ಹೆಮ್ಮೆ. ಕರ್ನಾಟಕ ಸರ್ಕಾರದಿಂದ ಆಯೋಜಿಸುವ ಈ ಹಂಪಿ ಉತ್ಸವದಲ್ಲಿ ನಮ್ಮ ದೇಶದ ಕಲೆ, ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೃಹತ್ ವೇದಿಕೆಯಾಗಿ ಸಜ್ಜಾಗಿರುವ ಈ ಹಂಪಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ವಿವಿಧ ಸಾಂಸ್ಕೃತಿಕ ಆಚರಣೆಗಳಿಗೆ ವೇದಿಕೆಯಾಗಿರುವ ಈ ಹಂಪಿ ಉತ್ಸವವು ಗತವೈಭವಕ್ಕೆ ಸಾಕ್ಷಿಯಾಗಿದೆ. ಇಂದಿನ ಕಾರ್ಯಕ್ರಮವು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದಗಳು ಮೇಡಮ್. ನಿಜಕ್ಕೂ ನಾಡು ಕಂಡಂತಹ ಅತ್ಯದ್ಭುತ ನಟ ಅಂತ ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು. ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿಯುವಂತಹವರು. ಅವರ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ, ಅವ್ರು ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮೂಲಕನೇ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.